ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಇವತ್ತು ನಾನು ಎಲ್ರಿಗೂ ಜಾಬ್ ಯಾರೆಲ್ಲ ಟ್ರೈ ಮಾಡ್ತಾ ಇದ್ದೀರೋ ಅವರಿಗೆ ನಾನು ಒಂದು ಅಫರ್ಮೇಷನ್ ತಗೊಂಡು ಬಂದಿದ್ದೀನಿ. ನಿಮಗೋಸ್ಕರನೇ ನಾನು ಇಲ್ಲಿ ಚಾಂಟ್ ಮಾಡ್ತಾ ಇದ್ದೀನಿ. ನೀವು ಜಸ್ಟ್ ನನ್ನ ವಿಡಿಯೋನ ಆನ್ ಮಾಡಿಕೊಂಡು ನೀವು ಇನ್ವಾಲ್ವ್ ಆದ್ರೆ ಆಯ್ತು. ಹಾಗಾದ್ರೆ ಏನ್ ಮಾಡಬೇಕು ಅಂತ ಹೇಳಿದ್ರೆ, ನನ್ನ ವಿಡಿಯೋ ಸಿಕ್ಕ ತಕ್ಷಣ ನೀವು ಮೆಂಟಲಿ ರೆಡಿ ಆಗಬೇಕು, ನಾನು ಜಾಬ್ ಅಫರ್ಮೇಷನ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ. ಸೊ ಬೆಳಿಗ್ಗೆ ಆದ್ರೂ ಸಮಯ ಫಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ರಾತ್ರಿ ಮಲಗೋ ಸಮಯದಲ್ಲಾದ್ರೂ ಈ ಸಮಯವನ್ನ ಫಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ಈ ಒಂದು ಅಫರ್ಮೇಷನ್ ಮಾಡ್ಕೊಳ್ಳೋ ಅಂತದನ್ನ ಫಿಕ್ಸ್ ಮಾಡ್ಕೊಳ್ಳಿ. ಜೊತೆನಲ್ಲಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, 1 ಕಪ್ಪು ನೀರನ್ನ ನೀವು ಇಟ್ಕೋಬೇಕಾಗುತ್ತೆ. 1 ಕಪ್ಪು ನೀರನ್ನ ಇಟ್ಕೋಬೇಕಾಗತ್ತೆ. ಸೊ ನಂತರ ನಿಮ್ಗೆ ಏನ್ ಮಾಡ್ಬೇಕು, ಸ್ವಲ್ಪ ಸಮಾಧಾನವಾಗಿ ಕುತ್ಕೊಂಡು ಕಣ್ಣು ಮುಚ್ಕೊಂಡು ನಿಮಗೆ ಯಾವ ಜಾಬಿಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಿ, ಅಂದ್ರೆ ಗವರ್ನಮೆಂಟ್ ಜಾಬ್ ಇರ್ಬೋದು. ಇದಷ್ಟೇ ಗವರ್ನಮೆಂಟ್ ಅಂತಾನೆ ಅಲ್ಲ, ಸಾಕಷ್ಟು ನಮ್ಮ ವಿಡಿಯೋಗಳು ಗವರ್ನಮೆಂಟ್ ಜಾಬ್ ಅಪ್ಲೈ ಮಾಡೋದಿಕ್ಕೆ ಸಾಕಷ್ಟು ಜನರಿಗೆ ಸಾಕಷ್ಟು ಹೆಲ್ಪ್ ಆಗ್ತಾ ಇದೆ ಅಂತ ಹೇಳಿ ತುಂಬಾ ಕಡೆಯಿಂದ ಫೋನ್ ಕಾಲ್ಸ್ಗಳು ಬರ್ತಾ ಇದೆ, ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ದೀರಿ. ಎಲ್ಲರಿಗೂ ನಾನು ತುಂಬಾ ಒಂದು ಥ್ಯಾಂಕ್ಸ್ ಅನ್ನ ಹೇಳ್ತಾ ಇದ್ದೀನಿ. ನನ್ನ ವಿಡಿಯೋನ ನೀವು ಅಷ್ಟು ಒಂದು ಉಪಯೋಗ ಮಾಡ್ಕೊಳ್ತಾ ಇರೋದ್ರಿಂದ. ಸೊ ಇಲ್ಲಿ ಇವತ್ತು ನಾನು ತಗೊಂಡು ಬಂದಿರೋದು ಮತ್ತೊಮ್ಮೆ ನಿಮ್ಮ ಒಂದು ಅಫರ್ಮೇಷನ್ಸ್ ನ ಸ್ಟ್ರಾಂಗ್ ಮಾಡ್ಲಿಕ್ಕೆ ಈ ವಿಡಿಯೋನ ತಗೊಂಡು ಬಂದಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಏನ್ ಹೇಳ್ತಿದ್ದೀನೋ ಅದನ್ನ ಜಸ್ಟ್ ಫಾಲೋ ಮಾಡಿ, ತುಂಬಾ ನಿಮಗೆ ಇದು ಹೆಲ್ಪ್ ಆಗತ್ತೆ. ಸೊ ಒಂದು ಕಡೆಗೆ ನೀವು ಸಮಾಧಾನವಾಗಿ ಕೂತ್ಕೊಳ್ಳಿ, 1 ಸಾರಿ 2 ಸಾರಿ ಉಸಿರಾಟದ ಕಡೆ ಗಮನ ಕೊಡಿ, ಕಣ್ಣು ಮುಚ್ಕೊಳ್ಳಿ. ಏನು ಬೇಡ, ನಿಮ್ಮ ಮನೆ ದೇವರು, ಇಷ್ಟ ದೈವ, ಕುಲ ದೈವವನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಸಂಕಲ್ಪ ಮಾಡ್ಕೊಳ್ಳಿ. ನನಗೆ ಗವರ್ನಮೆಂಟ್ ಜಾಬು ಅಥವಾ ನನ್ನ ಡ್ರೀಮ್ ಜಾಬ್, ಅಂದ್ರೆ ಕೆಲವರಿಗೆ ನಾವು ಗವರ್ನಮೆಂಟ್ ಜಾಬ್ ಬಿಟ್ಟು ಬೇರೆನೂ ಜಾಬ್ಗಳಿಗೆ ಹೋಗುವಂತ ಬೇರೆ ಬೇರೆ ಫೀಲ್ಡ್, ಬೇರೆ ಬೇರೆ ಸೆಕ್ಟರ್ಸ್ಗಳಿರುತ್ತೆ ಅಲ್ವಾ, ಅಲ್ಲಿ ನೀವು ಟ್ರೈ ಮಾಡೋರ್ಗೂ ಇದು ಕೂಡ ಅನ್ವಯ ಆಗತ್ತೆ. ಬರೀ ಗವರ್ನಮೆಂಟ್ ಜಾಬ್ ಅಂತಾನೆ ಅಲ್ಲ. ಸೊ ಈ ತರ ಸಂಕಲ್ಪ ಮಾಡಿಕೊಂಡು ನಂತರ ನೀವು ಈಗ ನಾನು ಕೊಡೋ ಅಂತ ಈ ಒಂದು ಅಫರ್ಮೇಷನ್ಸ್ ನ ಮಾಡ್ಕೊಳ್ಳಿ. ಅಫರ್ಮೇಷನ್ ಮಾಡ್ಕೋಬೇಕಾದ್ರೆ ನಾನು ಹೇಳಿದೆ 1 ಕಪ್ ನೀರ್ ಇಟ್ಕೊಳ್ಳಿ ಅಂತ ಹೇಳಿದೆ. ನಾನು 1 ಕಪ್ ನೀರ್ ಇಟ್ಕೊಂಡು ನೋಡಿ, ನೀವು ಈ ತರ ಇಟ್ಕೊಳ್ಳಿ, ಈ ತರ ಇಟ್ಕೊಳ್ಳಿ. ಯಾರಾದ್ರೂ ನೀವು ರೇಖಿಯನ್ನ ಕಲ್ತಿದ್ರೆ, ಝೀಬು ಸಿಂಬಲ್ಗಳನ್ನ ಕಲ್ತ್ಕೊಂಡಿದ್ರೆ, ಏಂಜಲ್ ಥೆರಪಿಯನ್ನ ಕಲ್ತ್ಕೊಂಡಿದ್ರೆ, ಇನ್ನು ಸಾಕಷ್ಟು ಬೇರೆ ಬೇರೆ ಮೊಡಾಲಿಟೀಸ್ ನ ಕಲ್ತ್ಕೊಂಡಿದ್ರೆ ಅವರೆಲ್ಲರೂ ಆ ಒಂದು ಎನರ್ಜಿಯನ್ನ ಕಾಲ್ ಮಾಡ್ತಾರೆ. ನಾವು ಏನು ಕಲ್ತಿಲ್ಲ ಅನ್ನುವಂಥವ್ರಿಗೆ ನೋ ಪ್ರಾಬ್ಲಮ್, ಮನೆ ದೇವರು, ಕುಲದೇವ, ಇಷ್ಟ ದೈವವನ್ನ ನೀವು ಪ್ರಾರ್ಥನೆ ಮಾಡಿಕೊಂಡು ಈ ತರ ಇಟ್ಕೊಂಡು ನೀವು ಕಣ್ಣು ಮುಚ್ಕೊಂಡು ನೀವು ಸಂಪೂರ್ಣವಾಗಿ ನಾನು ಕೊಡೋ ಅಂತ ಈ ಒಂದು ಅಫರ್ಮೇಷನ್ಸ್ ನ ಸಂಪೂರ್ಣವಾಗಿ ನೀವು ಹೇಳ್ಕೊಂಡು ಮುಗಿದ ನಂತರ ಈ ನೀರನ್ನ ನೀವು ಕುಡಿಬೇಕಾಗತ್ತೆ. ಸೊ ಇಷ್ಟು ನೀವು ಮಾಡ್ಕೊಳ್ಳಿ. ನಿಮ್ಮ ಒಂದು ಆದಷ್ಟು ಬೇಗ ನಿಮ್ಮ ಒಂದು ಕನಸಿನ ಜಾಬು ನಿಮ್ಗೆ ಯಾವ ರೀತಿ ಬರುತ್ತೆ, ಯಾವ ರೀತಿ ನಿಮಗೆ ಆಫರ್ಗಳು ಬರುತ್ತೆ, ಯಾವ ರೀತಿ ನಿಮ್ಗೆ ಆಪರ್ಚುನಿಟೀಸ್ ಸಿಗುತ್ತೆ, ಯಾವ ಮುಖಾಂತರ ಯಾರ ಮುಖಾಂತರ ಸಿಗುತ್ತೆ, ನೀವೇ ಒಂದು ಮಿರಾಕ್ಯುಲಸ್ ಆಗಿರುವಂತ ನಿಮ್ಮ ಜೀವನದಲ್ಲಿ ಒಂದು ಪವಾಡನೆ ನಡೆಯುವಂಥದ್ದನ್ನ ನೀವು ಖಂಡಿತ ನೋಡ್ತೀರಿ. ಹಾಗಾದ್ರೆ ಬನ್ನಿ ನಮ್ಮ ಅಫರ್ಮೇಷನ್ ಮಾಡೋಣ. ರೇಖಿ ಯಾರೆಲ್ಲ ಕಲಿಬೇಕು ಅನ್ಕೊಂಡಿದ್ದೀರೋ, ರೇಖಿಯಲ್ಲಿ ಮಾಸ್ಟರ್ಶಿಪ್ ತಗೊಳ್ಬೇಕು ಅಂತಿದ್ದೀರಾ, ಗ್ರ್ಯಾಂಡ್ ಮಾಸ್ಟರ್ಶಿಪ್ ತಗೊಳ್ಬೇಕು ಅನ್ಕೊಂಡಿದ್ದೀರಾ, ನನ್ನ ಕಾಂಟ್ಯಾಕ್ಟ್ ಮಾಡಿ. ಮಾಸ್ಟರ್ ಇನ್ ಕ್ರಿಸ್ಟಲ್ ಥೆರಪಿ, ಕ್ರಿಸ್ಟಲ್ ಹೀಲಿಂಗ್, ಎವ್ರಿಥಿಂಗ್ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಹಾಗೆ ಏಂಜಲಿಕ್ ಥೆರಪಿ, ಮಾಸ್ಟರ್ಸ್ ಇನ್ ಏಂಜಲ್ ಥೆರಪಿ, ಹಾಗೆ ಹೀಲಿಂಗು, ಏಂಜಲ್ ನಂಬರ್ ಅಲ್ಲಿ ಸ್ಪೆಷಲಿಸ್ಟು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ? ಕ್ಲಿನಿಕಲ್ ಹಿಪ್ನೋಥೆರಪಿ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ಪಾಸ್ಟ್ ಲೈಫ್ ಅನ್ನ ನೋಡ್ಕೊಳಕ್ಕೆ ಇಂಟ್ರೆಸ್ಟ್ ಇದೆಯಾ? ಹಾಗೇನೆ ಸಾಲ್ಟ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಹರ್ಬ್ಸ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಅನಿಮಲ್ ಸ್ಪಿರಿಟ್ ಗೈಡ್ಸ್ ನಮ್ಗೆ ಏನೇನೆಲ್ಲ ಕೊಡ್ತಾ ಇದೆ, ಯಂತ್ರ ಮೇಕಿಂಗ್, ತಾಲಿಸಮು, ಮೋಜೋ ಬ್ಯಾಗು, ಏನೇನೆಲ್ಲ ಇದೆ. ತುಂಬಾ ಕೋರ್ಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಲಾ ಆಫ್ ಅಟ್ರಾಕ್ಷನ್, ಮನಿ ರೇಖಿ, ಮ್ಯಾನಿಫೆಸ್ಟೇಷನ್ ಕ್ಲಾಸ್, ವುಲ್ಫ್ ಮ್ಯಾಜಿಕ್ ಬಿಗನ್ಸ್ ನೌ. ವುಲ್ಫ್ ಇಂದ ಸಾಕಷ್ಟು ರೆಮಿಡೀಸ್ ಇದೆ. ವುಲ್ಫ್ ಅನ್ನೋಂತ ಅನಿಮಲ್ ಏನಿದೆ ಅಲ್ವಾ, ಈ ಸ್ಪಿರಿಟ್, ಆ ಪವರ್ ನಮಗೆ ಏನೇನೆಲ್ಲ ಕೊಡುತ್ತೆ ಅಂತ ಹೇಳಿ ವುಲ್ಫ್
ಯಾರೆಲ್ಲ ಕೋರ್ಸಸ್ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದೀವಿ ನೋಡಿ. ಆರಾಮವಾಗಿ ಕುಳಿತುಕೊಳ್ಳಿ, ಕಣ್ಣು ಮುಚ್ಚಿ. ನಿಮ್ಮ ಗಮನ ಉಸಿರಾಟದ ಕಡೆಗೆ. ಈಗ ನೀವು ನಿಮ್ಮ ಕನಸಿನ ಜಾಬ್ ಬಗ್ಗೆ ಯೋಚನೆ ಮಾಡುತ್ತಾ, ಅದನ್ನೇ ದೃಶ್ಯೀಕರಿಸುತ್ತಾ, ಅದರ ಬಗ್ಗೆಯೇ ಕನಸು ಕಾಣುತ್ತಾ ಈ ನಾನು ಕೊಡುವ ಅಫರ್ಮೇಷನ್ಸ್ಗಳನ್ನು ಹೇಳಿಕೊಳ್ಳಿ. ನಾನು ನನ್ನ ಕನಸಿನ ಕೆಲಸವನ್ನು ಪಡೆಯಲು ಅರ್ಹನಾಗಿದ್ದೇನೆ. ನನ್ನ ಸಂದರ್ಶನಗಳು ತುಂಬ ಸುಲಭವಾಗಿ ಮತ್ತು ಯಶಸ್ವಿಯಾಗಿ ನಡೆದಿದೆ. ನನಗೆ ಹೊಸ ಉದ್ಯೋಗದ ಆಫರ್ ಬಂದಿದೆ. ಈಗ ನನ್ನ ಆಯ್ಕೆ ಖಚಿತವಾಗಿದೆ ಮತ್ತು ನಾನು ನೇಮಕಗೊಂಡಿದ್ದೇನೆ. ನಾನು ನನ್ನ ಕನಸಿನ ಕೆಲಸವನ್ನು ಪಡೆಯಲು ಅರ್ಹನಾಗಿದ್ದೇನೆ. ನನ್ನ ಸಂದರ್ಶನಗಳು ತುಂಬ ಸುಲಭವಾಗಿ ಮತ್ತು ಯಶಸ್ವಿಯಾಗಿ ನಡೆದಿದೆ. ನನಗೆ ಹೊಸ ಉದ್ಯೋಗದ ಆಫರ್ ಬಂದಿದೆ. ಈಗ ನನ್ನ ಆಯ್ಕೆ ಖಚಿತವಾಗಿದೆ ಮತ್ತು ನಾನು ನೇಮಕಗೊಂಡಿದ್ದೇನೆ. ನಾನು ನನ್ನ ಕನಸಿನ ಕೆಲಸವನ್ನು ಪಡೆಯಲು ಅರ್ಹನಾಗಿದ್ದೇನೆ. ನನ್ನ ಸಂದರ್ಶನಗಳು ತುಂಬ ಸುಲಭವಾಗಿ ಮತ್ತು ಯಶಸ್ವಿಯಾಗಿ ನಡೆದಿದೆ. ನನಗೆ ಹೊಸ ಉದ್ಯೋಗದ ಆಫರ್ ಬಂದಿದೆ. ಈಗ ನನ್ನ ಆಯ್ಕೆ ಖಚಿತವಾಗಿದೆ ಮತ್ತು ನಾನು ನೇಮಕಗೊಂಡಿದ್ದೇನೆ. ನಾನು ನನ್ನ ಕನಸಿನ ಕೆಲಸವನ್ನು ಪಡೆಯಲು ಅರ್ಹನಾಗಿದ್ದೇನೆ. ನನ್ನ ಸಂದರ್ಶನಗಳು ತುಂಬ ಸುಲಭವಾಗಿ ಮತ್ತು ಯಶಸ್ವಿಯಾಗಿ ನಡೆದಿದೆ. ನನಗೆ ಹೊಸ ಉದ್ಯೋಗದ ಆಫರ್ ಬಂದಿದೆ. ಈಗ ನನ್ನ ಆಯ್ಕೆ ಖಚಿತವಾಗಿದೆ ಮತ್ತು ನಾನು ನೇಮಕಗೊಂಡಿದ್ದೇನೆ. ನಾನು ನನ್ನ ಕನಸಿನ ಕೆಲಸವನ್ನು ಪಡೆಯಲು ಅರ್ಹನಾಗಿದ್ದೇನೆ. ನನ್ನ ಸಂದರ್ಶನಗಳು ತುಂಬ ಸುಲಭವಾಗಿ ಮತ್ತು ಯಶಸ್ವಿಯಾಗಿ ನಡೆದಿದೆ. ನನಗೆ ಹೊಸ ಉದ್ಯೋಗದ ಆಫರ್ ಬಂದಿದೆ. ಈಗ ನನ್ನ ಆಯ್ಕೆ ಖಚಿತವಾಗಿದೆ ಮತ್ತು ನಾನು ನೇಮಕಗೊಂಡಿದ್ದೇನೆ. ನಾನು ನನ್ನ ಕನಸಿನ ಕೆಲಸವನ್ನು ಪಡೆಯಲು ಅರ್ಹನಾಗಿದ್ದೇನೆ. ನನ್ನ ಸಂದರ್ಶನಗಳು ತುಂಬ ಸುಲಭವಾಗಿ ಮತ್ತು ಯಶಸ್ವಿಯಾಗಿ ನಡೆದಿದೆ. ನನಗೆ ಹೊಸ ಉದ್ಯೋಗದ ಆಫರ್ ಬಂದಿದೆ. ಈಗ ನನ್ನ ಆಯ್ಕೆ ಖಚಿತವಾಗಿದೆ ಮತ್ತು ನಾನು ನೇಮಕಗೊಂಡಿದ್ದೇನೆ. ನಾನು ನನ್ನ ಕನಸಿನ ಕೆಲಸವನ್ನು ಪಡೆಯಲು ಅರ್ಹನಾಗಿದ್ದೇನೆ. ನನ್ನ ಸಂದರ್ಶನಗಳು ತುಂಬ ಸುಲಭವಾಗಿ ಮತ್ತು ಯಶಸ್ವಿಯಾಗಿ ನಡೆದಿದೆ. ನನಗೆ ಹೊಸ ಉದ್ಯೋಗದ ಆಫರ್ ಬಂದಿದೆ. ಈಗ ನನ್ನ ಆಯ್ಕೆ ಖಚಿತವಾಗಿದೆ ಮತ್ತು ನಾನು ನೇಮಕಗೊಂಡಿದ್ದೇನೆ. ನಾನು ನನ್ನ ಕನಸಿನ ಕೆಲಸವನ್ನು ಪಡೆಯಲು ಅರ್ಹನಾಗಿದ್ದೇನೆ. ನನ್ನ ಸಂದರ್ಶನಗಳು ತುಂಬ ಸುಲಭವಾಗಿ ಮತ್ತು ಯಶಸ್ವಿಯಾಗಿ ನಡೆದಿದೆ. ನನಗೆ ಹೊಸ ಉದ್ಯೋಗದ ಆಫರ್ ಬಂದಿದೆ. ಈಗ ನನ್ನ ಆಯ್ಕೆ ಖಚಿತವಾಗಿದೆ ಮತ್ತು ನಾನು ನೇಮಕಗೊಂಡಿದ್ದೇನೆ. ನಾನು ನನ್ನ ಕನಸಿನ ಕೆಲಸವನ್ನು ಪಡೆಯಲು
ಅರ್ಹನಾಗಿದ್ದೇನೆ. ನನ್ನ ಸಂದರ್ಶನಗಳು ತುಂಬ ಸುಲಭವಾಗಿ ಮತ್ತು ಯಶಸ್ವಿಯಾಗಿ ನಡೆದಿದೆ. ನನಗೆ ಹೊಸ ಉದ್ಯೋಗದ ಆಫರ್ ಬಂದಿದೆ. ಈಗ ನನ್ನ ಆಯ್ಕೆ ಖಚಿತವಾಗಿದೆ ಮತ್ತು ನಾನು ನೇಮಕಗೊಂಡಿದ್ದೇನೆ. ನಾನು ನನ್ನ ಕನಸಿನ ಕೆಲಸವನ್ನು ಪಡೆಯಲು ಅರ್ಹನಾಗಿದ್ದೇನೆ. ನನ್ನ ಸಂದರ್ಶನಗಳು ತುಂಬ ಸುಲಭವಾಗಿ ಮತ್ತು ಯಶಸ್ವಿಯಾಗಿ ನಡೆದಿದೆ. ನನಗೆ ಹೊಸ ಉದ್ಯೋಗದ ಆಫರ್ ಬಂದಿದೆ. ಈಗ ನನ್ನ ಆಯ್ಕೆ ಖಚಿತವಾಗಿದೆ ಮತ್ತು ನಾನು ನೇಮಕಗೊಂಡಿದ್ದೇನೆ. ನಾನು ನನ್ನ ಕನಸಿನ ಕೆಲಸವನ್ನು ಪಡೆಯಲು ಅರ್ಹನಾಗಿದ್ದೇನೆ. ನನ್ನ ಸಂದರ್ಶನಗಳು ತುಂಬ ಸುಲಭವಾಗಿ ಮತ್ತು ಯಶಸ್ವಿಯಾಗಿ ನಡೆದಿದೆ. ನನಗೆ ಹೊಸ ಉದ್ಯೋಗದ ಆಫರ್ ಬಂದಿದೆ. ಈಗ ನನ್ನ ಆಯ್ಕೆ ಖಚಿತವಾಗಿದೆ ಮತ್ತು ನಾನು ನೇಮಕಗೊಂಡಿದ್ದೇನೆ. ನಾನು ನನ್ನ ಕನಸಿನ ಕೆಲಸವನ್ನು ಪಡೆಯಲು ಅರ್ಹನಾಗಿದ್ದೇನೆ. ನನ್ನ ಸಂದರ್ಶನಗಳು ತುಂಬ ಸುಲಭವಾಗಿ ಮತ್ತು ಯಶಸ್ವಿಯಾಗಿ ನಡೆದಿದೆ. ನನಗೆ ಹೊಸ ಉದ್ಯೋಗದ ಆಫರ್ ಬಂದಿದೆ. ಈಗ ನನ್ನ ಆಯ್ಕೆ ಖಚಿತವಾಗಿದೆ ಮತ್ತು ನಾನು ನೇಮಕಗೊಂಡಿದ್ದೇನೆ. ನಾನು ನನ್ನ ಕನಸಿನ ಕೆಲಸವನ್ನು ಪಡೆಯಲು ಅರ್ಹನಾಗಿದ್ದೇನೆ. ನನ್ನ ಸಂದರ್ಶನಗಳು ತುಂಬ ಸುಲಭವಾಗಿ ಮತ್ತು ಯಶಸ್ವಿಯಾಗಿ ನಡೆದಿದೆ. ನನಗೆ ಹೊಸ ಉದ್ಯೋಗದ ಆಫರ್ ಬಂದಿದೆ. ಈಗ ನನ್ನ ಆಯ್ಕೆ ಖಚಿತವಾಗಿದೆ ಮತ್ತು ನಾನು ನೇಮಕಗೊಂಡಿದ್ದೇನೆ. ನಾನು ನನ್ನ ಕನಸಿನ ಕೆಲಸವನ್ನು ಪಡೆಯಲು ಅರ್ಹನಾಗಿದ್ದೇನೆ. ನನ್ನ ಸಂದರ್ಶನಗಳು ತುಂಬ ಸುಲಭವಾಗಿ ಮತ್ತು ಯಶಸ್ವಿಯಾಗಿ ನಡೆದಿದೆ. ನನಗೆ ಹೊಸ ಉದ್ಯೋಗದ ಆಫರ್ ಬಂದಿದೆ. ಈಗ ನನ್ನ ಆಯ್ಕೆ ಖಚಿತವಾಗಿದೆ ಮತ್ತು ನಾನು ನೇಮಕಗೊಂಡಿದ್ದೇನೆ. ನಾನು ನನ್ನ ಕನಸಿನ ಕೆಲಸವನ್ನು ಪಡೆಯಲು ಅರ್ಹನಾಗಿದ್ದೇನೆ. ನನ್ನ ಸಂದರ್ಶನಗಳು ತುಂಬ ಸುಲಭವಾಗಿ ಮತ್ತು ಯಶಸ್ವಿಯಾಗಿ ನಡೆದಿದೆ. ನನಗೆ ಹೊಸ ಉದ್ಯೋಗದ ಆಫರ್ ಬಂದಿದೆ. ಈಗ ನನ್ನ ಆಯ್ಕೆ ಖಚಿತವಾಗಿದೆ ಮತ್ತು ನಾನು ನೇಮಕಗೊಂಡಿದ್ದೇನೆ. ನಾನು ನನ್ನ ಕನಸಿನ ಕೆಲಸವನ್ನು ಪಡೆಯಲು ಅರ್ಹನಾಗಿದ್ದೇನೆ. ನನ್ನ ಸಂದರ್ಶನಗಳು ತುಂಬ ಸುಲಭವಾಗಿ ಮತ್ತು ಯಶಸ್ವಿಯಾಗಿ ನಡೆದಿದೆ. ನನಗೆ ಹೊಸ ಉದ್ಯೋಗದ ಆಫರ್ ಬಂದಿದೆ. ಈಗ ನನ್ನ ಆಯ್ಕೆ ಖಚಿತವಾಗಿದೆ ಮತ್ತು ನಾನು ನೇಮಕಗೊಂಡಿದ್ದೇನೆ. ನಾನು ನನ್ನ ಕನಸಿನ ಕೆಲಸವನ್ನು ಪಡೆಯಲು ಅರ್ಹನಾಗಿದ್ದೇನೆ. ನನ್ನ ಸಂದರ್ಶನಗಳು ತುಂಬ ಸುಲಭವಾಗಿ ಮತ್ತು ಯಶಸ್ವಿಯಾಗಿ ನಡೆದಿದೆ. ನನಗೆ ಹೊಸ ಉದ್ಯೋಗದ ಆಫರ್ ಬಂದಿದೆ. ಈಗ ನನ್ನ ಆಯ್ಕೆ ಖಚಿತವಾಗಿದೆ ಮತ್ತು ನಾನು ನೇಮಕಗೊಂಡಿದ್ದೇನೆ. ನಾನು ನನ್ನ ಕನಸಿನ ಕೆಲಸವನ್ನು ಪಡೆಯಲು ಅರ್ಹನಾಗಿದ್ದೇನೆ. ನನ್ನ ಸಂದರ್ಶನಗಳು ತುಂಬ ಸುಲಭವಾಗಿ ಮತ್ತು ಯಶಸ್ವಿಯಾಗಿ ನಡೆದಿದೆ. ನನಗೆ ಹೊಸ ಉದ್ಯೋಗದ ಆಫರ್ ಬಂದಿದೆ.
ಈಗ ನನ್ನ ಆಯ್ಕೆ ಖಚಿತವಾಗಿದೆ ಮತ್ತು ನಾನು ನೇಮಕಗೊಂಡಿದ್ದೇನೆ. ನಾನು ನನ್ನ ಕನಸಿನ ಕೆಲಸವನ್ನು ಪಡೆಯಲು ಅರ್ಹನಾಗಿದ್ದೇನೆ. ನನ್ನ ಸಂದರ್ಶನಗಳು ತುಂಬ ಸುಲಭವಾಗಿ ಮತ್ತು ಯಶಸ್ವಿಯಾಗಿ ನಡೆದಿದೆ. ನನಗೆ ಹೊಸ ಉದ್ಯೋಗದ ಆಫರ್ ಬಂದಿದೆ. ಈಗ ನನ್ನ ಆಯ್ಕೆ ಖಚಿತವಾಗಿದೆ ಮತ್ತು ನಾನು ನೇಮಕಗೊಂಡಿದ್ದೇನೆ. ನಾನು ನನ್ನ ಕನಸಿನ ಕೆಲಸವನ್ನು ಪಡೆಯಲು ಅರ್ಹನಾಗಿದ್ದೇನೆ. ನನ್ನ ಸಂದರ್ಶನಗಳು ತುಂಬ ಸುಲಭವಾಗಿ ಮತ್ತು ಯಶಸ್ವಿಯಾಗಿ ನಡೆದಿದೆ. ನನಗೆ ಹೊಸ ಉದ್ಯೋಗದ ಆಫರ್ ಬಂದಿದೆ. ಈಗ ನನ್ನ ಆಯ್ಕೆ ಖಚಿತವಾಗಿದೆ ಮತ್ತು ನಾನು ನೇಮಕಗೊಂಡಿದ್ದೇನೆ. ನಾನು ನನ್ನ ಕನಸಿನ ಕೆಲಸವನ್ನು ಪಡೆಯಲು ಅರ್ಹನಾಗಿದ್ದೇನೆ. ನನ್ನ ಸಂದರ್ಶನಗಳು ತುಂಬ ಸುಲಭವಾಗಿ ಮತ್ತು ಯಶಸ್ವಿಯಾಗಿ ನಡೆದಿದೆ. ನನಗೆ ಹೊಸ ಉದ್ಯೋಗದ ಆಫರ್ ಬಂದಿದೆ. ಈಗ ನನ್ನ ಆಯ್ಕೆ ಖಚಿತವಾಗಿದೆ ಮತ್ತು ನಾನು ನೇಮಕಗೊಂಡಿದ್ದೇನೆ. ನಾನು ನನ್ನ ಕನಸಿನ ಕೆಲಸವನ್ನು ಪಡೆಯಲು ಅರ್ಹನಾಗಿದ್ದೇನೆ. ನನ್ನ ಸಂದರ್ಶನಗಳು ತುಂಬ ಸುಲಭವಾಗಿ ಮತ್ತು ಯಶಸ್ವಿಯಾಗಿ ನಡೆದಿದೆ. ನನಗೆ ಹೊಸ ಉದ್ಯೋಗದ ಆಫರ್ ಬಂದಿದೆ. ಈಗ ನನ್ನ ಆಯ್ಕೆ ಖಚಿತವಾಗಿದೆ ಮತ್ತು ನಾನು ನೇಮಕಗೊಂಡಿದ್ದೇನೆ. ನಾನು ನನ್ನ ಕನಸಿನ ಕೆಲಸವನ್ನು ಪಡೆಯಲು ಅರ್ಹನಾಗಿದ್ದೇನೆ. ನನ್ನ ಸಂದರ್ಶನಗಳು ತುಂಬ ಸುಲಭವಾಗಿ ಮತ್ತು ಯಶಸ್ವಿಯಾಗಿ ನಡೆದಿದೆ. ನನಗೆ ಹೊಸ ಉದ್ಯೋಗದ ಆಫರ್ ಬಂದಿದೆ. ಈಗ ನನ್ನ ಆಯ್ಕೆ ಖಚಿತವಾಗಿದೆ ಮತ್ತು ನಾನು ನೇಮಕಗೊಂಡಿದ್ದೇನೆ. ನಾನು ನನ್ನ ಕನಸಿನ ಕೆಲಸವನ್ನು ಪಡೆಯಲು ಅರ್ಹನಾಗಿದ್ದೇನೆ. ನನ್ನ ಸಂದರ್ಶನಗಳು ತುಂಬ ಸುಲಭವಾಗಿ ಮತ್ತು ಯಶಸ್ವಿಯಾಗಿ ನಡೆದಿದೆ. ನನಗೆ ಹೊಸ ಉದ್ಯೋಗದ ಆಫರ್ ಬಂದಿದೆ. ಈಗ ನನ್ನ ಆಯ್ಕೆ ಖಚಿತವಾಗಿದೆ ಮತ್ತು ನಾನು ನೇಮಕಗೊಂಡಿದ್ದೇನೆ. ನಾನು ನನ್ನ ಕನಸಿನ ಕೆಲಸವನ್ನು ಪಡೆಯಲು ಅರ್ಹನಾಗಿದ್ದೇನೆ. ನನ್ನ ಸಂದರ್ಶನಗಳು ತುಂಬ ಸುಲಭವಾಗಿ ಮತ್ತು ಯಶಸ್ವಿಯಾಗಿ ನಡೆದಿದೆ. ನನಗೆ ಹೊಸ ಉದ್ಯೋಗದ ಆಫರ್ ಬಂದಿದೆ. ಈಗ ನನ್ನ ಆಯ್ಕೆ ಖಚಿತವಾಗಿದೆ ಮತ್ತು ನಾನು ನೇಮಕಗೊಂಡಿದ್ದೇನೆ. ನಾನು ನನ್ನ ಕನಸಿನ ಕೆಲಸವನ್ನು ಪಡೆಯಲು ಅರ್ಹನಾಗಿದ್ದೇನೆ. ನನ್ನ ಸಂದರ್ಶನಗಳು ತುಂಬ ಸುಲಭವಾಗಿ ಮತ್ತು ಯಶಸ್ವಿಯಾಗಿ ನಡೆದಿದೆ. ನನಗೆ ಹೊಸ ಉದ್ಯೋಗದ ಆಫರ್ ಬಂದಿದೆ. ಈಗ ನನ್ನ ಆಯ್ಕೆ ಖಚಿತವಾಗಿದೆ ಮತ್ತು ನಾನು ನೇಮಕಗೊಂಡಿದ್ದೇನೆ. ನಾನು ನನ್ನ ಕನಸಿನ ಕೆಲಸವನ್ನು ಪಡೆಯಲು ಅರ್ಹನಾಗಿದ್ದೇನೆ. ನನ್ನ ಸಂದರ್ಶನಗಳು ತುಂಬ ಸುಲಭವಾಗಿ ಮತ್ತು ಯಶಸ್ವಿಯಾಗಿ ನಡೆದಿದೆ. ನನಗೆ ಹೊಸ ಉದ್ಯೋಗದ ಆಫರ್ ಬಂದಿದೆ. ಈಗ ನನ್ನ ಆಯ್ಕೆ ಖಚಿತವಾಗಿದೆ ಮತ್ತು ನಾನು ನೇಮಕಗೊಂಡಿದ್ದೇನೆ. ನಾನು ನನ್ನ ಕನಸಿನ ಕೆಲಸವನ್ನು ಪಡೆಯಲು ಅರ್ಹನಾಗಿದ್ದೇನೆ. ನನ್ನ ಸಂದರ್ಶನಗಳು
ತುಂಬ ಸುಲಭವಾಗಿ ಮತ್ತು ಯಶಸ್ವಿಯಾಗಿ ನಡೆದಿದೆ. ನನಗೆ ಹೊಸ ಉದ್ಯೋಗದ ಆಫರ್ ಬಂದಿದೆ. ಈಗ ನನ್ನ ಆಯ್ಕೆ ಖಚಿತವಾಗಿದೆ ಮತ್ತು ನಾನು ನೇಮಕಗೊಂಡಿದ್ದೇನೆ.